ನಡಿಬೇಕಾದಂತ ಒಂದು ಕಾರ್ಯ. ಯಾಕಂದ್ರೆ ಇವಾಗ ಏನು ಅಧ್ಯಕ್ಷರು 2017ರಲ್ಲಿ ಅವರು ತೆಲಂಗಾಣ ಆಗಿದ್ರು. ಸೊ ಈಗ ಹೆಚ್ಚು ಕಮ್ಮಿ 90 ವರ್ಷ ಆಗಿದೆ. ಸೊ ಬದಲಾವಣೆ ಮಾಡಕ್ಕೆ ಜೊತೆಗೆ ಹೊಸ ಒಂದು ಇರೋರು ಏನೇ ಕೆಲಸ ಮಾಡ್ತಿದ್ದಾರೆ ಆದರೂ ಕೂಡ ಹೊಸದಾಗಿ ಅವಕಾಶಗಳನ್ನ ಮಾಡ್ಕೊಡ್ಬೇಕು ಬೇರೆ ನಾವು ದೇಶದಿಂದ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ನೀವು ನೋಡೋಣ ನಮ್ಮ ಈಗ KPCC ಅಧ್ಯಕ್ಷರು ದೊಡ್ಡಾಗಿದ್ದಾರೆ ಕನ್ನಡದಲ್ಲಿ. ಸೊ ಹಾಗಾಗಿ ಅದೇ ರೀತಿಯಲ್ಲಿ ಇವತ್ತು ಏನು ಹೊಸದಾಗಿ ಆಯ್ಕೆ ಆಗಬೇಕಾದ್ರೆ ಅಧ್ಯಕ್ಷರೆಲ್ಲ ಅಭಿಪ್ರಾಯಗಳನ್ನ ಮುಖ್ಯವಾಗಿ ಕೆಲವು ಅಭಿಪ್ರಾಯ ಸಂಗ್ರಹ ಮಾಡಿ ಅದನ್ನ ಹೈಕಮಾಂಡ್ ಕೆಲಸ ಮಾಡಬೇಕಾಗಿರೋದ್ರಿಂದ ಈಗ ಈ ಒಂದು ಕಾರ್ಯಕ್ರಮ ಪಾರ್ಟಿಯಿಂದ ನಿರ್ವಹಿಸಬೇಕಾಗುತ್ತೆ. ಏನೇ ಹೇಳಿದ್ರೆ ಈಗ 20 ತಿಂಗಳು ಅಷ್ಟೇ ನಾವು ಲೆಕ್ಕ. ಈಗ ಹಾಗೆ ನಾವು ಜುಲೈ ಮುಗಿಸಕ್ಕೆ ಬರುತ್ತೀವಿ. 2028 ಮಾರ್ಚ್ ಅಂತ ಲೆಕ್ಕ ಮಾಡ್ತಾರೆ. ಇನ್ನೊಂದು 19 ತಿಂಗಳು 20 ತಿಂಗಳು ಅಷ್ಟೇ ಇರೋದು ಚುನಾವಣೆಗೆ. ಜೊತೆಗೆ ಇನ್ನೂ ಅದ್ರ ಮಧ್ಯದಲ್ಲಿ ಈಗಾಗಲೇ ಒಂದು SIR ಪ್ರಕ್ರಿಯೆ ನಡೀತಿದೆ. ಬಹುಶಃ ಗುಂಡ್ಲುಪೇಟೆ ಭಾರಿ ಯಶಸ್ವಿಯಾಗಿ ಯಾಕಂದ್ರೆ 90% ಮೇಲೆ ಇವಾಗ ಆಗಿದೆ. ಜೊತೆಗೆ ಡಿಲಿಷನ್ ಕೂಡ ಇಲ್ಲಿ ನಮಗೆ 10,000 ಹೊರಗೇನೆ ಇದೆ. ಅದು ಕರೆಕ್ಟಾಗಿ ಮಾಹಿತಿಯನ್ನು ತಗೊಂಡಿರೋ ಪ್ರಕಾರ ಹಾಗಾಗಿ ಏನು ಎಷ್ಟಾಗಿರೋದು ಮತ್ತೆ ಎಷ್ಟಾಗಿರೋದು ಅವನ್ನ ಕ್ಲೀನಾಗಿ ಮ್ಯಾಪಿಂಗ್ ಮಾಡಿರೋ ಪ್ರಕಾರ ಕ್ಲೀನಾಗಿ ತಿಳಿಸಿದೆ. ಅದಕ್ಕೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಸಹಕಾರ ಕೊಟ್ಟಿದ್ದಾರೆ. ಸೊ ಬಹುಶಃ ನಮ್ಮ ಮುಖಂಡರು ಕೆಲವರಿಗೆ 3 ದಿನದಲ್ಲಿ ಸೊ ಹಾಗಾಗಿ ಅದ್ರ ಜೊತೆಗೆ ಇವತ್ತು ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆಗಳಿರ್ಬೋದು, ಅದು ಕೂಡ ಪ್ರಾಣಾಂತರದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ರಮ ವಹಿಸಿದ್ದಾರೆ. ಜೊತೆಗೆ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಕರಡು ಪ್ರತಿ ಬಿಟ್ಟಿದೆ. ಗ್ರಾಮ ಪಂಚಾಯತಿ ವಿಚಾರಕ್ಕೆ ನಾವು ತರಬೇಕು ಅಂದ್ರೆ ಇವತ್ತೆಲ್ಲ ಮುಖಂಡರುಗಳು ಇರೋದ್ರಿಂದ ತಿಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇವತ್ತು ಏನು ನಿಮ್ಮಲ್ಲಿ ಒಂದು ಸ್ವಲ್ಪ ಗೊಂದಲಗಳಿದೆ, ಇದೇ ವಿಚಾರಗಳು ಕನ್ಫರ್ಮ್ ಅಂತ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ಅದನ್ನ ಪ್ರಯತ್ನ ಪಡುವಂತ ಹಂತದಲ್ಲಿ ಸರ್ಕಾರವೂ ಇದೆ. ಏನಾದರೂ ಪ್ರಯತ್ನ ಪಟ್ಟಂತ ಸಮಯದಲ್ಲಿ ಆದರೆ ಒಳ್ಳೆಯದು ಅಂತ ನಾವು ಯಾಕಂದ್ರೆ ಇದು ನನ್ನ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರಕ್ಕಿಂತ ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ. ಸೊ ಹಾಗಾಗಿ ಈಗ ಹಂತವಾಗಿ ಏನ್ ಮಾಡ್ಬೋದು ಅನ್ನೋದನ್ನ ನಾನು ಸಚಿವರ ಜೊತೆ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ಮಾಡಿ ಕ್ರಮಗಳಿಗೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತೇನು DCC ಅಧ್ಯಕ್ಷರ ಒಂದು ಚುನಾವಣೆ ಅಂದ್ರೆ ಆಯ್ಕೆ ಪ್ರಕ್ರಿಯೆ ಜೊತೆಗೆ ಬೇರೆ ಬೇರೆ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕಾಗಿರೋದ್ರಿಂದ ಇವತ್ತು ಇಲ್ಲಿಗೆ ಬಂದಿರುವಂತ AICC ವೀಕ್ಷಕರಿಗೆ ನಾನು ನಮಗೆ ಮಾಡೋದೇನಂದ್ರೆ ಇಷ್ಟು ಇವತ್ತು ಏನು ನಮ್ಮ ಈ ಎಸ್ಪೆಷಲಿ ಚಾಮರಾಜನಗರ ಭಾಗ ಖಂಡಿತವಾಗ್ಲೂ ಕಾಂಗ್ರೆಸ್ಸಿನ ದೊಡ್ಡ ಕೋಟೆ. ಅದೇ ಥರದ ಅನುಮಾನಗಳಿಲ್ಲ. ಯಾಕಂದ್ರೆ ಇವತ್ತು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಪ್ರತಿಭಟನೆ ಮಾಡೋರು ರೈತರ ಸಂಘದವರು, ಅವ್ರ ಜೊತೆ ಜಗಳ ಮಾಡೋದು ನಾನು. ಯಾಕಂದ್ರೆ ಅವರು ನನ್ನ ಕರೆದು ಅಲ್ಲಿ ಹುತಾತ್ಮರ ದಿನಾಚರಣೆ ಮಾಡಿ ಅಂತ ಹೇಳೋದು. ಹುತಾತ್ಮರ ದಿನಾಚರಣೆಗೆ ಆಹ್ವಾನ ಕೊಟ್ಟಿದ್ದು ನಿಜ, ನಾವು ಹೋಗಿದ್ದು ನಿಜ. ಅಲ್ಲಿ ಹುತಾತ್ಮರನ್ನು ನೆನೆಸ್ಕೊಳ್ಳೋದು ಬಿಟ್ಟು ಸಮಸ್ಯೆಗಳನ್ನ ಹೇಳ್ತಿದ್ರು. ಅದನ್ನ ನಾನು ಕೇಳ್ಕೊಂಡಿದ್ದು ಸಮಾಧಾನದಲ್ಲೇ ಕೇಳ್ಕೊಂಡು ಅವ್ರು ಹೇಳೋದು ಕೆರೆಗಳು ನೀರು ಬಿಡಿಸ್ತಿಲ್ಲ, ಮತ್ತೆ ಇದಾಗ್ತಿಲ್ಲ, ಅಧಿಕಾರಿಗಳು ಸ್ಪಂದಿಸ್ತಿಲ್ಲ, PD ಅವರು ಮಾತು ಕೇಳ್ತಿಲ್ಲ ಅಂತೆಲ್ಲ ಹೇಳೋದು. ಅದಕ್ಕೆಲ್ಲ ನಾವು ಕರೆಕ್ಟಾಗಿ ಉತ್ತರನ ಕೊಟ್ಟಿದ್ದೀವಿ. ನಾನು ಸಮಾಧಾನದಲ್ಲಿ ಎಲ್ಲ ಇಲಾಖೆಗಳಲ್ಲೂ ಸಮಸ್ಯೆ ಇದೆ. ಟೀಚರ್ಸ್ ಇಲ್ಲ, PDOs ಇಲ್ಲ, ಡಾಕ್ಟರ್ಸ್ ಇಲ್ಲ, ಇದು ವೆಟರ್ನರಿ ಡಾಕ್ಟರ್ಸ್ ಇಲ್ಲ. ಈ ತರ ಸಮಸ್ಯೆಗಳು ನಮ್ಮ ತಾಲೂಕಲ್ಲೇ ಇಡೀ ರಾಜ್ಯದಲ್ಲಿ ಸಮಸ್ಯೆಗಳಿವೆ. ಸರ್ಕಾರ ಏನಿಗೆ 72,000 ನೇಮಕ ಮಾಡ್ಕೊಬೇಕು ವಿವಿಧ ಇಲಾಖೆಗಳನ್ನ ಅಂತ ಹೇಳಿದ್ರೆ ಅದ್ರಲ್ಲಿ ಏನಾದ್ರು ನೇಮಕ ಮಾಡ್ಕೊಂಡು ಅದ್ರ ಸಮಸ್ಯೆ ಬಗೆಹರಿಸಿದ್ರೆ ಅದು 100% ಅಂದ್ರೆ ನಮ್ಮ ತಾಲೂಕಲ್ಲಿ 89% ಬಗೆಹರಿಬಹುದು ನಮ್ಮ ಕ್ಷೇತ್ರದಲ್ಲಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನನ್ನಂತ ವಿಚಾರ ಏನು ಅಂದ್ರೆ ನಂಜಪ್ಪನವರು ಕೂಡ ಅದ್ರ ಬಗ್ಗೆ 2 ಸಲ ಚರ್ಚೆ ಮಾಡಿದ್ದಾರೆ. ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಜಾಗಕ್ಕೆ. ಮತ್ತು ಅಂಗದ ಬಸ್ ಸ್ಟ್ಯಾಂಡ್ ಆಗಬೇಕು, ಅದು ಈಗ ಅಲ್ಲಿ ಜಾಗ ಇದೆ ಅಂತ ನೋಡಿ ಎಲ್ಲ ಆಗಿದೆ. ಸೊ DC ಭೇಟಿ ಕೊಟ್ಟಿದ್ದಾರೆ, ಕಮಿಷನರ್ಗೂ ಅದ್ರ ಬಗ್ಗೆ ಮಾಹಿತಿ ಇದೆ. KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ತರದ ಸರ್ವೆ ಮಾಡಿದ್ರು. ಅವ್ರು ಅಲ್ಲಿ ಕೂತ್ಕೊಂಡು ದಿಲೀಪ್ ನಿಮ್ ತಂದೆಗೆ 30 ವರ್ಷ ಓಟ್ ಹಾಕಿದೀವಿ, ನಿಮ್ಗೆ ಹಾಕಿದೀವಿ, ನಿಮ್ ತಾಯಿ ಹಾಕಿದೀವಿ, ನೀವ್ ಏನ್ ಮಾಡಿದೀರಾ ಅಂತ ಹೇಳಿದ್ರೆ ನಾನು ಸಿಟ್ಟಿಗೆದ್ದಿದ್ದೀನಿ. ಮಾದೇವ್ ಪ್ರಸಾದ್ ಅವರು 30 ವರ್ಷ ಆಗ್ತಾರೆ ಅಂದ್ರೆ ಮಾದೇವ್ ಪ್ರಸಾದ್ ಅವ್ರು ಕೆಲಸ ಮಾಡೋದಕ್ಕೆ ಅವನ್ನ ಗೆಲ್ಸಿರ್ತಾರೆ. ಸುಮ್ಮನೆ ಅಂತ ಏನ್ ಗೆಲ್ಸಿರೋದು ಅವನು ಅದನ್ನ ಪ್ರಶ್ನೆ ಮಾಡಿದಕ್ಕೆ ನಾನು ನೋಡಪ್ಪ ನೀವು ಹುತಾತ್ಮರ ದಿನಾಚರಣೆ ಅಂತ ಕರೆದ್ಬಿಟ್ಟು ನೀವು ಎಲ್ಲೇ ಅಸಂಬದ್ಧವಾಗಿ ಮಾತಾಡ್ತೀರಿ, ಇದು ನನ್ನ ಕಾರ್ಯಕ್ರಮ ಮುಂದುವರಿಯಕ್ಕೆ ನಾನು ಮುಂದುವರ್ಸಲ್ಲ ಇರಲ್ಲ ಅಂತ ಹೇಳಿ ಆಚರಿಸಿದ್ದೀನಿ.
ಅಷ್ಟು ಬಿಟ್ಟಾಗ ನಮ್ಮ ಕಾರ್ಯಕರ್ತರು ನಮ್ಮ ಇದ್ರು ಜೊತೆ ನಮ್ಮ ಯೂತ್ ಕಾಂಗ್ರೆಸ್ ಅವರು ಎಲ್ಲ ಇದ್ರು. ಅವರೆಲ್ಲ ಏನ್ ಮಾಡಿದ್ರು, ನೀವು ಇದು ಮಾಡಿದ್ ಸರಿ ಇಲ್ಲ, ನೀವು ಕಳೆದ ಮೇಲೆ ಏನ್ ಈಗ ಪುಷ್ಪಾರ್ಚನೆನೂ ಮಾಡಿಸ್ತಿಲ್ಲ ಅವರು, ಏನೂ ಇಲ್ಲ. ಅಲ್ಲಿ ಹೋದಾಗ ಒಂದು ಗೌರವಯುತವಾಗಿ ಶಾಸಕರನ್ನ ಪ್ರೋತ್ಸಾಹ ಕೆಲಸನೂ ಮಾಡಲಿಲ್ಲ. ಅಲ್ಲೆಲ್ಲ ಲಾಸ್ಟ್ ಅಲ್ಲಿ ಚೇರ್ ಹಾಕಿ ಕೂತ್ಕೊಳ್ಳಿ ಅಂದ್ರು. ಸೊ ಅದು ಪರವಾಗಿಲ್ಲ, ಅಲ್ಲೂ ಕೂತ್ಕೊಂಡು. ಆದ್ರೆ ಇದು ಮಾಡಿದವರು ಗೌರವ ಕೊಡೋದ್ ಬೇಡ, ಅವರು ಕೆಲಸ ಮಾಡೋಂಥದ್ದು. ಹುತಾತ್ಮರ ದಿನಾಚರಣೆ ಅಂದ್ರೆ ರೈತರ ಜ್ಞಾಪಕ ಇದೇ ಇಲ್ಲ. ಏನ್ ಎಂ ಟಿ ನಂಜುಂಡಸ್ವಾಮಿ ಅವರು ರೈತರು ಹೋರಾಟ ಮಾಡಿದ್ರೆ ಅದಕ್ಕೆ ಇಲ್ಲಿ ಬೆಲೆನೇ ಇದೆ ಮಾಡಿ. ಅದಾದ್ಮೇಲೆ ಅವರು ರೈತರ ಸಂಘ ಮೀಟಿಂಗ್ ಮಾಡೋದು ಮುಗಿಸ್ಕೊಂಡು ಹೋದ್ಮೇಲೆ ನಮ್ಮ ಮಾಜಿ ಶಾಸಕರಿಗೆ ಎಷ್ಟು ಭಯ ಇದೆ ಅಂದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಅವ್ರಿಗೆ ಹೇಳ್ಕೊಡ್ತಾರೆ. ಈಗ ರೈತರ ಸಂಘದವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವರೇ ಕೊಡ್ತಾರೆ. ಇವ್ರು ಯಾಕೆ ಅವ್ರಿಗೆ ಕುಮ್ಮಕ್ಕ ಅಂದ್ರೆ ಅವರು ಬಿಜೆಪಿ ಕಾರ್ಯಕರ್ತರ ಅಥವಾ ಇವ್ರಿಗೆ ಎಲ್ಲಾರು ಭವಿಷ್ಯ ಮೋಸ್ಟ್ಲಿ ಮಾಜಿ ಶಾಸಕರಿಗೆಲ್ಲ ಭಯ ಇರಬಾರ್ದು. ಇದ್ರಲ್ಲಾರು ಗಣೇಶ್ವರನ್ನ ಏನಾದ್ರು ಮಾಡಿ ಒಂದು ಕೇಸ್ ಬಿಟ್ಟು ಮಾಡೋ ಲೆಕ್ಕಕ್ಕೆ ಅವರೇ ಸುಮ್ಮನಿರುವಾಗ ರೈತರ ಸಂಘದವ್ರಿಗೆ ಇವರು ಇಲ್ಲದೆ ಇರೋದನ್ನೆಲ್ಲ ಪ್ರಚೋದನಕಾರಿ. ಆಮೇಲೆ ಏನು ಅಂದ್ರೆ ಪ್ರೆಸ್ ಮೀಟ್ ಚೀಟಿ ಬರ್ಕೊಡ್ತಾರೆ ಪಕ್ಕದಲ್ಲಿರೋರು, ಹೇಳಿ ಅಂತ. ಆದ್ರೆ ಒಬ್ಬ ಮಾಜಿ ಶಾಸಕನಿಗೆ, ಒಬ್ಬ ಜಿಲ್ಲಾ ಅಧ್ಯಕ್ಷನಿಗೆ ಚೀಟಿ ಬರ್ಕೊಡ್ಬೇಕು. ಪ್ರಪಂಚದಲ್ಲೆಲ್ಲ ನಾವು ದೊಡ್ಡ ಪಾರ್ಟಿ ಅಂತಾರೆ ಬಿಜೆಪಿ. ಗುಂಡ್ಲುಪೇಟೆಯಲ್ಲಿ ಜಿಲ್ಲಾ ಅಧ್ಯಕ್ಷರಿಗೆ, ದಾವಣಗೆರೆ ಜಿಲ್ಲಾಧ್ಯಕ್ಷರಿಗೆ ಏನಾಗ್ತಾ ಇದೆ ನಮ್ಮ ತಾಲೂಕಲ್ಲಿ ಅಂತ ಹೇಳಕ್ಕೆ ಒಬ್ಬ ಪಕ್ಕದಲ್ಲಿ ಕೂತ್ಕೊಂಡು ಚೀಟಿ ಬರ್ಕೊಡ್ತಾರೆ. ಇದು ಅದೇ ಗುಂಡ್ಲುಪೇಟೆ ದುರಂತ. ಆಮೇಲೆ ಅರ್ಧದಲ್ಲಿ ತಂದು ಶಲ್ಯ ಹಾಕ್ಸ್ಕೊತಾರೆ. ಈಗ ಅವ್ರು ಬಿಜೆಪಿ ಅಂತಾನೆ ಗೊತ್ತಾನೆ, ನಾವು ಕಾಂಗ್ರೆಸ್ ಅನ್ನಕ್ಕೆ ನಾವು ಶಲ್ಯ ಹಾಕಡೆ ಹೇಳ್ಬೇಕಾ? ಕಾಂಗ್ರೆಸ್ ಪಕ್ಷ ನಂಗೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ನನ್ಗೆ ಗೆಲ್ಸಿದ್ರೆ ನಾನು ಕಾಂಗ್ರೆಸ್ ಆಗಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇವ್ರು ಅರ್ಧದಲ್ಲಿ ಶಲ್ಯ ಹಾಕೋತಾರೆ, ಅದನ್ನ ಒಬ್ಬ ವಿಡಿಯೋ ಮಾಡೋದು. ಆಚೆ ಕಡೆಯಿಂದ ಒಬ್ಬ ತರ್ಕೊಳ್ಳೋ ಶಲ್ಯ ಅರ್ಧದಲ್ಲಿ ಹಾಕೊಂಡು ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ. ನಿರಂಜನ್ ಅಂದ್ರೆ ಬಿಜೆಪಿನ ಇದೆ, ಬೇರೆ ಯಾವ್ದಾದ್ರು ಪಕ್ಷದಲ್ಲಿ ಇದಾರೆ ಅನ್ನೋದು ನಮ್ಗೆ ಅನುಮಾನ ಬರುತ್ತಾರೆ. ಅವರು ಅರ್ಧ ಪ್ರೆಸ್ ಮೀಟ್ ಶಲ್ಯ ಹಾಕೊಂಡು ಮಾಡಿದ್ದಾರೆ. ಇದು ನಮ್ಮ ಗುಂಡ್ಲುಪೇಟೆ ಕತೆ, ಗುಂಡ್ಲುಪೇಟೆಯ ಬಿಜೆಪಿ ಅವರ ಕತೆ. ಇದು ಈಗ ಜೊತೆಗೆ ಈಗ ನಾವೇನೋ PNB ಬ್ಯಾಂಕ್ ಚುನಾವಣೆಯನ್ನು ಎದುರಿಸ್ತಿದೀವಿ. ನಾವು ಕ್ಯಾಂಡಿಡೇಟ್ ಆಗ್ತಾಗ ಅವ್ರಿಗೆ ತಕ್ಷಣ ಇಲ್ದೇರ ಐಡಿಯಾಗಳೆಲ್ಲ ಬಂದ್ಬಿಡ್ತವೆ. ಅವ್ರು ಸರಿಗಿಲ್ಲ, ಅವ್ರು ಹಾಕಿರೋ ಅಪ್ಲಿಕೇಶನ್ ಸರಿಗಿಲ್ಲ, ಅದು ಇದು ಅಂತ. ಆದ್ರೆ ಇವರು ಲೀಗಲ್ ಆಗಿ ಫೈಟ್ ಮಾಡ್ಬೇಕು. ಅವ್ರಿಗೆ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಅನ್ನಕ್ಕೆ ರಾಜೇಶ್ ಅವ್ರು ಕಾಂಗ್ರೆಸ್ ಸೇರ್ಕೊಂಡಿರೋದನ್ನ ನಮ್ಮ ಹುಡುಗರೆಲ್ಲ ಫೇಸ್ಬುಕ್ ಅಲ್ಲಿ ಹಾಕಿದ್ರು, ಎಲ್ಲ ಪೇಪರ್ ಎಲ್ಲ ಬಂತು. ಅದಕ್ಕೆ ಅವರು ತಕ್ಷಣ ಪ್ರತಿಕ್ರಿಯೆಯನ್ನು ಅವ್ರನ್ನ ಹೆಂಗಾರು ಮಾಡಿ ಎಲೆಕ್ಷನ್ ಡೌನ್ ಮಾಡ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಗೆಲ್ಲುವ ಸೋಲು ಸಾಮಾನ್ಯ, ಅದನ್ನ ಸ್ವೀಕರಿಸಬೇಕಾದ್ರೆ ನಮ್ಮ ಧರ್ಮ. ಅದ್ ಬಿಟ್ಬಿಟ್ಟು ಇವರು ಎಲೆಕ್ಷನ್ ಮುಂಚೆನೆ ಈ ತರ ಆದ್ರೆ ಇನ್ ನಾವು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಇವರು ಅವ್ರ ಅಧಿಕಾರದಲ್ಲಿದ್ದಾಗ ನಾವೇನ್ ಮಾಡ್ತಿದ್ರು? ಅವ್ರು 5 ವರ್ಷ ಆಳಿದ್ರಲ್ಲ, ನಾವು ನಮ್ಮ ತಂದೆ ತಾಯಿ ಹಾಕಿದ ಗ್ರಾಂಟ್ನೆಲ್ಲ ಬೇರೆ ಬೇರೆ ಊರಿಗೆ ಶಿಫ್ಟ್ ಮಾಡೋದು. ಇವತ್ತು ಅವರ ನಮ್ದು ಏನ್ ಕ್ಯಾನ್ಸಲ್ ಮಾಡಿದ್ರು ಅದೆಲ್ಲ ನಾನು ಹಾಕಿದ್ದೀನಿ. ಕಬ್ಬಳ್ಳಿ ಮಟ್ಟಕ್ಕೆ ಹಾಕಿದ್ರಿಂದ ಕ್ಯಾನ್ಸಲ್ ಮಾಡೋದು, ಬಸವ ಭವನಗಳು ಕ್ಯಾನ್ಸಲ್ ಮಾಡೋದು, ಉಪ ಸಮುದಾಯ ಭವನಗಳು ಕ್ಯಾನ್ಸಲ್ ಮಾಡೋದು. ಇವತ್ತು ಎಷ್ಟು ಸಮುದಾಯಗಳಿಗೆ ಕನಕ ಭವನಗಳನ್ನ ಮಾಡಕ್ ಬಿಟ್ಟಿಲ್ಲ. ನಾನೇ ಹೇಳ್ತಾ ಹೋದ್ರೆ ಅಂಬೇಡ್ಕರ್ ಭವನಗಳನ್ನ ಮಾಡಕ್ ಬಿಟ್ಟಿಲ್ಲ. ಇವತ್ತು ಚೌಡಳ್ಳಿಲಿರೋ ಅಂಬೇಡ್ಕರ್ ಭವನಕ್ಕೆ ಹೆಚ್ಚುವರಿಯನ್ನ ಹಾಕ್ಬೇಕಾಗಿದೆ. ಯಾರು ಇದ್ದಾಗಲೇ ಮಾಡಿಸ್ಬೋದು, ಅವ್ರ ಗ್ರಾಮದಲ್ಲೇ ಮಾಡ್ಸಕ್ಕಾಗಿಲ್ಲ ಅವ್ರಿಗೆ. ಆಮೇಲೆ ರಸ್ತೆಗಳ ಅಭಿವೃದ್ಧಿ ಆಗ್ತಿದೆ. ಅವ್ರು ಚೌಲ್ಟ್ರಿ ರೋಡೇ ಉದಾಹರಣೆ, ಬೇರೆ ಎಲ್ಲೂ ಬೇಡ. ನನ್ಗಂತೂ ಗೊತ್ತಿಲ್ಲ ಅದೇನು ಅವ್ರಿಗೆ ಕಣ್ಣು ಕಾಣಿಸ್ತದೋ ಇಲ್ಲೋ ಬಿಜೆಪಿ ಕಾರ್ಯಕರ್ತರು. ನಾನು ಅವ್ರ ಚೌಲ್ಟ್ರಿ ರೋಡ್ ನಾನು ಮಾಡಿಸಿದ್ದು. ಇವತ್ತು ಅಂತ ಪರಿಸ್ಥಿತಿ. ಆಮೇಲೆ ನಾವು ಜನರಲ್ ಗ್ರಾಂಟ್ ಮತ್ತೆ SCP TSP ನಮ್ಮ ತಾಲೂಕು ಕಮ್ಮಿ, ಅದೇನೇ ಅನುಮಾನನೇ ಇಲ್ಲ. ಇದನ್ನೇ ಹೇಳ್ಬೇಕು. ಈಗ ಈ ವರ್ಷ ಒಂದು 3-4 ಕೋಟಿ ಬರ್ತಿದೆ ಅನುದಾನ. ಸೊ ಹಾಗಾಗಿ ಅದ್ರಲ್ಲಿ ಮಾಡೋ ಕೆಲಸ ಮಾಡ್ತೀವಿ. ಹಂಗಿರುವಾಗ ಇವರು ನನ್ನ ಜೊತೆ ಬೇಕಾದ ಚರ್ಚೆಗೆ ಬರ್ಲಿ, ಏನಾಗ್ತೈತೆ ಏನಾಗ್ತಿಲ್ಲ ಅಂತ. ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಅವ್ರಿಗೆ ಚೀಟಿ ಬರ್ಕೊಡೋದನ್ನ ಮಾತಾಡೋಕ್ಕಿಂತ ಸ್ವಂತ ಇದರಲ್ಲಿ ಹೇಳಿ ಟೀಕೆ ಮಾಡಲಿ, ಟೀಕೆ ವಿರೋಧ ಪಕ್ಷದಲ್ಲಿ ಟೀಕೆ ಮಾಡೋಕ್ಕೆ ಮಾಡಲಿ ಅಂತ ನಾನು 100% ಸ್ವೀಕರಿಸ್ತೀನಿ. ಅದ್ರಲ್ಲಿ ಯಾವುದೇ ಥರದ ಇದಿಲ್ಲ. ಯಾಕಂದ್ರೆ ಇವರು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ, ನನ್ನ ಅನ್ಸ್ಕೊಳ್ಳೋದಿರಲಿ. ನಾನೇನೋ ಶಾಸಕ ನನ್ನ ಬಗ್ಗೆ ಟೀಕೆ ಮಾಡಬೇಕು, ಮಾಡಲಿ, ಅದಕ್ಕೆ ನಾನು ಉತ್ತರನೂ ಕೊಡಲ್ಲ, ಅದ್ರ ನೆಸೆಸಿಟಿನೂ ಇಲ್ಲ. ಆದ್ರೆ ನಮ್ಮ ತಂದೆನೂ ನೆನ್ಸ್ಕೊತಾರೆ ಅವರು. ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಅವ್ರಿಗೆ ಮಾಧವ ಪ್ರಸಾದ್ ಗುಂಡ್ಲುಪೇಟೆಯಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಅಷ್ಟರ ಮಟ್ಟಿಗೆ ಅವ್ರು ಮಾಧವ ಪ್ರಸಾದ್ ಇದ್ದಾಗ ಏನೂ ಆಗಿರ್ಲಿಲ್ಲ ಅಂತ. GTTC ಇಡೀ ರಾಜ್ಯದಲ್ಲಿ 3ನೇದು ನಮ್ಮ ತಾಲೂಕಲ್ಲಿ ಬಂದಿದ್ದು. ಇವರು ಅದನ್ನ ಯಾರು ತಂದಿದ್ದು? ಅಂಬೇಡ್ಕರ್ ಸ್ಕೂಲ್ನ ಹೇಳ್ತಾರಲ್ಲ ಇದರಲ್ಲಿ ಬೊಮ್ಮನಹಳ್ಳಿಯಲ್ಲಿ ನಾನಿದ್ದಾಗ ಅಪ್ಪ ಮಾಡಿಸ್ಬೇಕಾಯ್ತು ಗೊತ್ತಿದೆ. ಈಗ ಹಂಗಾದ್ರೆ ನಾವೇನಾದ್ರು ಮುಖ್ಯಮಂತ್ರಿಗಳು ನಮ್ಗೆ ವಿಶೇಷವಾಗಿ ಗುಂಡ್ಲುಪೇಟೆ ಅಂದ ತಕ್ಷಣ ಏನಾದ್ರು ಇದ್ ಮಾಡ್ತಾರೆ. ಅವರು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ಎಲ್ಲಾ ಕ್ಷೇತ್ರಗಳ ತರ ಅನುದಾನ ಕೊಟ್ಟರೆ ಅದು ಅನುದಾನ ಮಾಡಿದ್ದೀವಿ ನಾವು. ಮೈಸೂರು ಡಿಸ್ಟ್ರಿಕ್ಟ್
ಮೊಳಲಿ ಸ್ಕೂಲ್ ಇಡೀ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಫಸ್ಟ್ ಆಗಿದ್ದು ಗುಂಡ್ಲುಪೇಟೆ. ಅದನ್ನೆಲ್ಲ ಮಾತಾಡಲ್ಲ. ಆಮೇಲೆ ಇವತ್ತು ಬಸವಕಟ್ಟೆ ನೀರು ಬರ್ತಿದೆ, ಸ್ಲೋ ಆಗಿರ್ಬೋದು, ಸಮಸ್ಯೆಗಳಿದೆ. ಅದನ್ನೂ ಹೇಳಿದೀವಿ, ವಾಲ್ಗಳು ಪ್ರಾಬ್ಲಮ್ ಆಗಿದೆ, ನಿಂತಿದೆ, 10 ದಿನ ನೀರು ನಿಂತಿದೆ ಅಂತ ನಾನೇ ಮಾಹಿತಿ ತಗೋತೀವಿ. ಇವರು ಎಕ್ಸ್ MLA ಎಲ್ಲ ಅಧಿಕಾರಿಗಳನ್ನ ಕೇಳಿ ಏನಾಗ್ತಿದೆ ಅಂತ, ಯಾಕೆ ಅವ್ರಿಗೆ ಮಾಹಿತಿ ಕೊಡಕ್ಕಾಗಲ್ಲ ಅವ್ರಿಗೆ. ಇವ್ರಿಗೆ ಎಲ್ಲದಕ್ಕೂ ಪೊಲೀಸ್ ಸ್ಟೇಷನ್ ಫೋನ್ ಮಾಡಕ್ ಗೊತ್ತಾಯ್ತದೆ, ತಹಸೀಲ್ದಾರ್ ಫೋನ್ ಮಾಡಕ್ ಗೊತ್ತಾಯ್ತದೆ. ಯಾಕೆ ನೀರಾವರಿ ಇಲಾಖೆ ಫೋನ್ ಇರ್ತಲ್ಲ, ಕೇಳ್ಬೇಕು ಅವ್ರನ್ನ ಏನಾಗ್ತಾ ಇದೆ ಅಂತ. ಅವ್ರು ಹೇಳ್ತಾರೆ, ಕೊಡ್ತಾರೆ. ಅದು ಬಿಟ್ಬಿಟ್ಟು ಮೋಟರ್ ಕೆಟ್ಟೋದಾಗ್ಲೂ ಅಷ್ಟೇ, ನಾನೇ ಕೆರಳಿ ಪಂಪ್ ಹೌಸ್ಗೆ 3 ಸರಿ ಭೇಟಿ ಕೊಟ್ಟಿದ್ದೀವಿ. ಇವ್ರು ಅಲ್ಲಿಗೆ ಭೇಟಿ ಕೊಡೋದು ಬಿಟ್ಬಿಟ್ಟು ಆ ರಾಜ್ಯದವ್ರನ್ನೆಲ್ಲ ಕರ್ಕೊಂಡ್ ಬಂದಾರೆ ಪಾಪ. ನಾವು ಕಳೆದ ಒಂದು 6-7 ವರ್ಷದಿಂದ 5-6 ವರ್ಷದಿಂದ ಸುಮಾರು ಗ್ರಾಮಗಳಲ್ಲಿ ಮಾಡ್ಕೊಂಡು ಬಂದಿದ್ವಿ. ವಿಶೇಷವಾಗಿ ಇವತ್ತು ಗೋಪಾಲ್ಪುರದಲ್ಲಿ ಮಾಡಬೇಕು ಅಂದಾಗ ಒಳ್ಳೆಯದು ಮಾಡಿ ಅಂತ ಹೇಳಿದ್ವಿ. ಅದೇ ರೀತಿ ಇದೇನು ಇವತ್ತು ಅವ್ರು ಹೇಳಿದ್ರು 15 ದಿನಕ್ಕೊಂದೊಮ್ಮೆ ಬರ್ತದೆ ಇದು ಅಂತ. ಈ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 21 ಹಳ್ಳಿಗಳಿಗೆ ಇದು ನಿರಂತರವಾಗಿ ಓಡಾಡ್ತಿರ್ತದೆ. ಸೊ ಹಾಗಾಗಿ ಇದು ಸದುಪಯೋಗನ ಪಡಿಸ್ಕೋಬೇಕು. ಯಾಕಂದರೆ ಇವತ್ತು ಮೊನ್ನೆ TH ಅವರು ಇದ್ರು, ಒಂದು ಮೀಟಿಂಗ್ ಮಾಡೋದು ತಾಲೂಕು ಆಫೀಸಲ್ಲಿ. ಮಳೆ ಬರ್ತಿಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕಾಯಿಲೆಗಳು ಕಮ್ಮಿ ಆಗಲ್ಲ. ಯಾಕಂದರೆ ಇವತ್ತು ಏನಂತಾರೆ, ಮಳೆ ಬಂದ್ಬಿಟ್ರೆ ಜ್ವರ ಶೀತ ಜಾಸ್ತಿ ಆಗ್ತದೆ ಅಂತಾರೆ. ಆದರೆ ಆ ಥರ ಪರಿಸ್ಥಿತಿ ಇಲ್ಲ. ಮಳೆ ಬರದೇ ಸಾಂಕ್ರಾಮಿಕ ರೋಗಗಳು ಹರಡೋಂಥ ಅವಕಾಶ ಅದು ಜಾಸ್ತಿ ಇದೆ. ಹಾಗಾಗಿ ಅದನ್ನ ತಡಿಬೇಕು ಅಂದರೆ ದಯವಿಟ್ಟು ಆರೋಗ್ಯ ಅನ್ನೋದು ಭಾರಿ ಮುಖ್ಯ. ಹಾಗಾಗಿ ನೀವು ಪರೀಕ್ಷೆಗೆ ಒಳಪಡೋಂಥದ್ದು ಭಾರಿ ಸೂಕ್ಷ್ಮವಾದ ವಿಚಾರ. ಯಾಕಂದರೆ ಇವತ್ತು ನಾವು ದಿನನಿತ್ಯ ನೋಡ್ತಿದ್ದೀವಿ. ನಮ್ಮ ಮನೇಲೇ ಹೋದ 15 ತಿಂಗಳಿಂದ ನೋಡ್ತಾ ಹೋದರೆ, ನನ್ನ ಮಗನಿಗೆ ಹುಷಾರು ತಪ್ಪಿ ಅವನೊಂದು ವಾರ ಹಾಸ್ಪಿಟ್ಲಿದ್ದ. ಆಮೇಲೆ ನಮ್ಮ ಮನೆಯವ್ರಿಗೆ ಹುಷಾರು ತಪ್ಪಿತು, ಅವರು 1 ವಾರ ಇದ್ದರು. ನಮ್ಮ ತಾಯಿಯವ್ರಿಗೂ ಹುಷಾರು ತಪ್ಪು, ಅವರು 16-17 ದಿನ ಹಾಸ್ಪಿಟಲಿದ್ದರು. ಹಾಗಾಗಿ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದರೆ, ಮಳೆ ಬರ್ತಿಲ್ಲ, ಸೊ ಇಲ್ಲೆಲ್ಲ ಬರ ಇದೆ ಅಂತ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಪೇಪರಲ್ಲಿ, TV-ಲಿ ಎಲ್ಲ ಕಡೆ ಹೇಳ್ತಾರೆ, ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಕೆರೆಗೆ ನೀರು ತುಂಬಿಸೋಕ್ಕಿಲ್ಲ, ಹಸುಗಳಿಗೆ ನೀರಿಲ್ಲ ಅಂತ. ಆದರೆ ಹಂಗಂತೇಳಿ ಕಾಯಿಲೆಗಳಂತೂ ಅವಾಯ್ಡ್ ಆಗ್ತಿಲ್ಲ. ಇದು ಬೇಸಿಗೆ ಕಾಲಕ್ಕಿಂತ ಒಂಥರ ವಿಚಿತ್ರವಾದ ಒಂದು ಹವಾಮಾನ. ಯಾಕೆಂದರೆ ಬೇಸಿಗೆಲಾದರೆ ಬರೀ ಸೆಕೆ ಇರ್ತದೆ, ನಮಗೆ ಏನೂ ಗೊತ್ತಾಗಲ್ಲ. ಬರೀ ನಾವು ಸೆಕೆ ಅಂದ್ಕೊಂಡೆ ಎಲ್ಲ ಹೋದ್ರೂ ನೀರು ಕುಡಿಯೋದು ಅಥವಾ ಜ್ಯೂಸ್ ಕುಡಿಯೋದು ಮಾಡ್ತಿರ್ತೀವಿ. ಇದು ಒಂಥರ ಹೆಂಗಿದೆ ಅಂದರೆ, ಈಗಿಲ್ಲ ಒಂಥರ ಮೋಡದ ಥರ ಇದೆ, ಭತ್ತ ಸಣ್ಣಗೆ ಹನಿ ಆಗ್ತು. ಈ ಕಡೆ ಇದನ್ನ ಚಳಿ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಬಿಸಿಲು ಅಂತಲೂ ಹೇಳೋಕ್ಕಾಗಲ್ಲ, ಅಂಥ ಒಂದು ಪರಿಸ್ಥಿತಿ ಇದೆ. ಸೊ ಹಂಗಾಗಿ ಈ ಒಂದು ಏನು ಹೆಲ್ಪೇಜ್ ಇಂಡಿಯಾದವರು ಇಲ್ಲಿ ಉಚಿತವಾಗಿ ಮಾಡೋ ಅಂಥದ್ದು ಒಂದು ಆರೋಗ್ಯ ಶಿಬಿರ, ಆರೋಗ್ಯ ನಮ್ಮ ಮನೆ ಬಾಗಿಲಿಗೆ ಊರಿಗೆ ತಂದಿದ್ದಾರೆ. ಅದನ್ನ ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಬೇಕಂತ, ನಿಮ್ಮ ಆರೋಗ್ಯನ ಕಾಪಾಡಿಕೊಂಡ್ರೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಅಂತ ನಾನಾದರೂ ಭಾವಿಸ್ತಿದ್ದೀನಿ. ಅದ್ರ ಜೊತೆಗೆ ನೆಸೆಸಿಟಿ ಇರೋಂಥವ್ರಿಗೆ ವೀಲ್ ಚೇರು ಮತ್ತು ವಾಕಿಂಗ್ ಸ್ಟಿಕ್ಕು ಮತ್ತು ಇನ್ನಿತರ ಸಲಕರಣೆಗಳನ್ನ ಕೊಡ್ತಿರೋದು ಕೂಡ ಭಾರಿ ಖುಷಿ ಪಡೋವಂಥದ್ದು. ಯಾಕಂದರೆ ಇವತ್ತು ನಾವೊಂದು ಸ್ವಾರ್ಥವಾದ ಪ್ರಪಂಚದಲ್ಲಿದ್ದೀವಿ. ಎಲ್ಲರೂ ಯಾರೇ ಆದರೂ ನಾವು ಚೆನ್ನಾಗಿದ್ರೆ ಸಾಕು, ನಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರು ಆಗಲಿ ಅನ್ನೋಂಥ ಪರಿಸ್ಥಿತಿಲಿದ್ದೀವಿ. ಆದರೂ ಕೂಡ ಒಂದು ಸಂಸ್ಥೆ ಬೇರೆ ಬೇರೆ ಕಡೆಯಿಂದ, ಈಗ ಏನು ಈ ಕಂಪ್ನಿಯವರು ಬಾಂಬೆಯಿಂದ ಬಂದಿದ್ದಾರೆ, ಅವರು ಕೂಡ ಇದಕ್ಕೆ ಡೊನೇಷನ್ ಕೊಟ್ಟಿದ್ದಾರೆ. ಆ ಒಂದು ಹಂತದಲ್ಲಿ ಭವಿಷ್ಯ ಇಂಥವ್ರು ಇರೋದ್ರಿಂದನೇ ಜನಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ. ನಿನ್ನೆ ನಾನೆಲ್ಲ ಒಂದು ಕಡೆ ಮಾತಾಡ್ತಾನೆ ಹೇಳಿದೆ, ನಮ್ಮ ಮೈಸೂರಲ್ಲಿ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಏನು ಅಂದರೆ, ಹಿರಿಯರಿಗೆ ಒಂದು ಮನೆ ಮಾಡಿಬಿಟ್ಟು ಅಪಾರ್ಟ್ಮೆಂಟ್ಗಳು ಕಟ್ಬಿಟ್ಟಿದ್ದಾರೆ, ಸೀನಿಯರ್ ಸಿಟಿಸನ್ಸ್ ಅಪಾರ್ಟ್ಮೆಂಟ್ ಅಂತ. ಅದನ್ನ ಮಾರ್ಕೆಟಿಂಗ್ ಮಾಡ್ತಾರೆ. ಪೇಪರ್ಲಿ ಫುಲ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಏನಂದರೆ 24/7 ಡಾಕ್ಟರ್ಸ್ ಇರ್ತಾರೆ, 24/7 ಹೆಲ್ತ್ ಕೇರ್ ಇರ್ತದೆ, 24/7 ಊಟ ತಿಂಡಿಯ ಉಪಚಾರಗಳು, ಏನವರು ವಯಸ್ಸಾದವ್ರಿಗೆ ಯಾವ ಥರ ಬೇಕು, ಉಪ್ಪು ಖಾರ ಇಲ್ಲದೆ ಇರೋಂಥದ್ದು, ಸ್ವೀಟ್ ಇಲ್ಲದೆ ಇರೋಂಥದ್ದನ್ನ ಕೊಡ್ತೀವಿ ಅಂಥೇಳಿ ಒಂದು ಬಿಲ್ಡರು ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ನಮ್ಮಲ್ಲಿ ಅಪಾರ್ಟ್ಮೆಂಟ್ಗಳು ಕಟ್ತಿದ್ದೀವಿ.